ಬಿಜೆಪಿ ಹಿರಿಯ ನಾಯಕರಾದ ಮೋದಿಯವರು, ಯಡಿಯೂರಪ್ಪ ಅವರು, ವಿಜೇಂದ್ರ ಅವರು ಮತ್ತೆ 8 ಕ್ಷೇತ್ರದ ಬಿಜೆಪಿ ಎಮ್ಎಲ್ಎ ಅಭ್ಯರ್ಥಿಗಳು ಮತ್ತೆ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಮತ್ತೆ ಜೆಡಿಎಸ್ ಶಾಸಕರು. ಯಾಕಂದರೆ ಎಲ್ಲ ಒಂದಾಗಿ ನನ್ನನ್ನು ಈ ಸಂಸದರ ಚುನಾವಣೆ MP ಎಲೆಕ್ಷನ್ ನಿಲ್ಲಬೇಕು ಅಂತ ಒತ್ತಾಯ ಮಾಡಿದ್ರು. 2 ಸತಿ ನಾನು ಇಲ್ಲಿ ಪಕ್ಕದ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಚುನಾವಣೆ ನಡೆದಿದೆ. ನಿಮ್ಮನ್ನ ನಾನು ನನ್ನ ಪರಿಚಯ ನಿಮಗೆ ಕಡಿಮೆ, ಆದರೆ ನನ್ನ ಹೆಸರು ನಿಮಗೆ ಹೇಳಿದ್ದೇನೆ KGF ಕ್ಷೇತ್ರದಂತೆ. ಯಾಕಂದರೆ ಪಕ್ಕದಲ್ಲಿ ನಾವು ಪ್ರಚಾರ ಮಾಡುವಾಗ ನೀವು ಮಾಡುವಾಗ ನಮ್ಮನ್ನು ಮಾತಾಡಿದ್ದೇನೆ. ಅದೇ ಸಿದ್ಧಗಂಗ ಮತ್ತು ಚಿಂತಾಮಣಿ ಕ್ಷೇತ್ರದಲ್ಲಿ ಬಹಳ ದೂರ ಇತ್ತು. ಅಲ್ಲಿ ನಾನು ಪರಿಚಯ ಮಾಡಿಕೊಂಡು ಬರುವಾಗ ನಿಮ್ಮ ಬಗ್ಗೆ ನಮಗೆ ಗೊತ್ತು, ನಿಮ್ಮ ತಂದೆ ಬಗ್ಗೆ, ನಿಮ್ಮ ತಾಯಿ ಬಗ್ಗೆ ಗೊತ್ತು ಅಂತ ಹೇಳಿದಾಗ ಸ್ವಲ್ಪ ಬಹಳ ಖುಷಿ ಆಯಿತು. ಈ ಒಂದು ಮತ್ತೆ ಏನೇನು ನಮ್ಮ ತಾಯಿ ಜಿಲ್ಲಾ ಪರಿಷತ್ ಮೆಂಬರ್ ಆಗಿ ಅಧ್ಯಕ್ಷರಾಗಿ ಕೆಲಸ ಮಾಡೋದು ಅದನ್ನು ತಿಳಿಸಬೇಕು. ಸಿದ್ಧಗಂಗಲ್ಲಿ ಒಬ್ಬ ವಕೀಲರು ಕೆಲಸ ನಮಗೆ ಜ್ಞಾಪಕ ಇದೆ. ಈ ಸತಿ ಅವ್ರಿಗೆ ಓಟ್ ಹಾಕ್ತೀನಿ ಅಂತ ನಾನು ನೋಡ್ತಾ ಇರೋರು ಓಟ್ ಹಾಕೋಕ್ಕೆ ರೆಡಿ ಆಗಿದ್ದಾರೆ. ಅದಕ್ಕೆ ನಿಮ್ಮ ಪರಿಚಯ ನನಗೆ ಬಂಗಾರಪೇಟೆ ವಿಧಾನಸಭಾ ಚುನಾವಣೆ ನಡೀತಾ ಅವರಿಗೆ ಪರಿಚಯ ಇದೆ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಅಂತ ಒಂದು ನಂಬಿಕೆ ನನಗಿದೆ. ಯಾಕಂದರೆ ಈ ಚುನಾವಣೆ ಏನು ನಡೀತಾ ಇದೆಯೋ ಇದು ನನ್ನ ಚುನಾವಣೆ ಅಲ್ಲ, ಇದು ನಿಮ್ಮ ಚುನಾವಣೆ, ನಿಮ್ಮ ಭವಿಷ್ಯದ ಚುನಾವಣೆ. ಏನು ನೀವು ಓಟ್ ಹಾಕ್ತೀರೋ, ನೀವು ಓಟ್ ಹಾಕೋದು ಮೋದಿ ಅವರಿಗೆ ದೇವೇಗೌಡರು ಅಪರಾಧಿಗೆ ಅಂತ ಜ್ಞಾಪಿಸ್ಕೊಳ್ಳಿ. ಯಾಕಂದರೆ ದೇವೇಗೌಡರು 90 ವರ್ಷ ಆಗಿದ್ದರು. ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿಗೆ ಮಾಡಬೇಕು ಅಂತ ಒಂದು ನಿರ್ಧಾರ ತಗೊಂಡು ಇಂಡಿಯಾ ಜೊತೆ ಮೈತ್ರಿ ಮಾಡಿಕೊಂಡು 3 ಕ್ಷೇತ್ರ ತಗೊಂಡಿದ್ದಾರೆ. ಈ ವಯಸ್ಸಲ್ಲಿ ನಮ್ಮ ಪ್ರಪಂಚದಲ್ಲಿ ನಮ್ಮ ದೇಶವನ್ನು ಮುಂದೆ ತಗೊಂಡಿರುವ ಒಂದು ವ್ಯಕ್ತಿ, ಒಬ್ಬ ನಾಯಕನಾದರೆ ಅದು ಮೋದಿ ಅಂತ ಅವರೇ ನಿರ್ಧಾರ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಒಬ್ಬ ನಾಯಕನ ಪ್ರಧಾನಮಂತ್ರಿ ನಾಯಕನ ಯಾರಾದರೂ ಹೇಳಿ ಅಂತ ಅವ್ರು ಹೇಳಕ್ಕೆ ಇಷ್ಟ ಇಲ್ಲ, ಅವ್ರು ಆಗ್ತಾ ಇಲ್ಲ. ಅವ್ರ ನಾಯಕನ ಆಯ್ಕೆ ಮಾಡಬೇಕು ಅಂತಹ ಒಂದು ಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ನಮ್ಮ ದೇಶವನ್ನು ಮುಂದೆ ತಗೊಂಡೋಗುವ ಒಬ್ಬ ನಾಯಕ, ಧೀಮಂತ ನಾಯಕ, ಇಡೀ ಪ್ರಪಂಚ ಯಾರನ್ನ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿಯಾಗಿ ನೋಡಬೇಕು ಅಂದ್ಕೊಂಡರು. ಇಂತಹ ಒಂದು ಅವಕಾಶ ನಮಗೆ ಸಿಗುತ್ತೆ. 26ನೇ ತಾರೀಕು ಏನು ನೀವು ಓಟ್ ಹಾಕ್ತೀರೋ ಆ ಅದೃಷ್ಟ ಬರೀ ನಿಮಗಿದೆ. 140 ಕೋಟಿ ಜನತೆ ನಮಗಿದೆ ಹೊರತು ಇಡೀ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಆ ಅದೃಷ್ಟ ನಿಮಗಿದೆ. ದಯವಿಟ್ಟು ಏಪ್ರಿಲ್ 26ನೇ ತಾರೀಕು ಏನು ಓಟ್ ಹಾಕ್ತೀರೋ ತೆರೆವಂತ ರೈತ ಮಹಿಳೆ ಕ್ರಮ ಸಂಖ್ಯೆ 2ಕ್ಕೆ ನೀವು ಆಶೀರ್ವಾದ ಮಾಡಿ ನಿಮ್ಮ ಸೇವೆ ಮಾಡೋಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಯಾಕೆ ಮಾಡಿ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆಮೇಲೆ
ಇವತ್ತು